ಎಲ್ರಿಗೂ ನಮಸ್ಕಾರ ರೀ. ಇನ್ನು ಶ್ರಾವಣ ಶನಿವಾರ, ಮೂರನೇ ಶ್ರಾವಣ ಶನಿವಾರ ಬಂತು. ಇನ್ನೇನು ಮೂರನೇ ವಾರ ಅಂಜನಾದ್ರಿ ಬೆಟ್ಟದಲ್ಲಿ ಈ ಹನುಮ ಭಕ್ತರು ಏನು ಆಂಜನಾದ್ರಿ ಬೆಟ್ಟದ ಪರಿಕ್ರಮ ಕಾರ್ಯಕ್ರಮ ಏನು ಇಟ್ಕೊಂಡಿದ್ರು, ಮೂರನೇ ವಾರನೂ ಯಶಸ್ವಿಯಾಗಿ ನಡೀತು. ಆಂಜನಾದ್ರಿ ಬೆಟ್ಟದ ಪ್ರದಕ್ಷಿಣೆಯನ್ನು ಮಾಡಿ ತಮ್ಮ ಪಾಪ ಪರಿಹಾರಕ್ಕಾಗಿ, ತಮ್ಮ ಆರೈಕೆಗಾಗಿ ದೇವರಲ್ಲಿ ಹರಕೆ ಹೊರುವಂತಹ ವಿಶಿಷ್ಟ ಪಾಪ ವಿನಾಶ ಕಾರ್ಯ ಇವತ್ತು ಕೂಡ ಶನಿವಾರ 4 ಗಂಟೆಗೆ ಆಂಜನಾದ್ರಿ ಬೆಟ್ಟದ ಹತ್ರ ಹನುಮಕಟ್ಟೆ ಹತ್ರ ಸ್ಟಾರ್ಟ್ ಆಯಿತು. ಇದು ಮೂರನೇ ಯಶಸ್ವಿ ಶ್ರಾವಣ ಶನಿವಾರದ ಆಂಜನೇಯ ಸ್ವಾಮಿಯ ಪಲ್ಲಕ್ಕಿ ಪರಿಕ್ರಮ ಕಾರ್ಯಕ್ರಮ ಆಗಿತ್ತು. ಹಾಗಾಗಿ ಇಲ್ಲಿ ಕಳೆದ 2 ವಾರಕ್ಕಿಂತಲೂ ಸ್ವಲ್ಪ ಹೊಸ ಮುಖಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕಂಡುಬಂದು, ಯುವ ಉತ್ಸಾಹಿಗಳು ಇದರಲ್ಲಿ ಕಂಡುಬಂದರು. ಈ ಸುತ್ತಮುತ್ತಲೂ ಈ ಬೆಟ್ಟವನ್ನು ಪ್ರದಕ್ಷಿಣೆ ಹಾಕಿ ಸುಮಾರು 2-3 ಕಿಲೋಮೀಟರ್ನಷ್ಟು ಬೆಟ್ಟವನ್ನು ಸುತ್ತು ಹಾಕಿ ಆಂಜನೇಯ ಸ್ವಾಮಿಯ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಈ ಆಂಜನೇಯ ಭಕ್ತರು ಆಂಜನೇಯ ಸ್ವಾಮಿ ಹತ್ರ ತಮ್ಮ ಬೇಡಿಕೆಗಳನ್ನು, ಹರಕೆಗಳನ್ನು ಕೋರಿಕೊಂಡ್ರು, ತಮ್ಮ ಪಾಪ ನಾಶಕ್ಕಾಗಿ ಬೇಡಿಕೊಂಡ್ರು ಅಂತಲೇ ಹೇಳ್ಬೋದು, ತಮ್ಮ ಆರೋಗ್ಯ ರಕ್ಷಣೆಗಾಗಿ ಬೇಡ್ಕೊಂಡ್ರು ಅಂತಲೇ ಹೇಳ್ಬೋದು. ಈ ವಿಶ್ವ ಪ್ರಸಿದ್ಧಿ ಇರುವಂತಹ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಈ ವಾರ ವಿದೇಶಿ ಪ್ರವಾಸಿಗರು ಕೂಡ, ಫಾರಿನರ್ಸ್ ಕೂಡ ಕುಣಿದು ಕುಪ್ಪಳಿಸುವಂಥ ದೃಶ್ಯ ಬಂತು. ಹಲವಾರು ಹೊಸ ಮುಖಗಳು ಬಂತು. ಹಲವರಲ್ಲಿ ಈ ಜಾಗೃತಿ ಹೆಚ್ಚಾಗ್ತಾ ಇದೆ, ಜಾಸ್ತಿ ಜನ ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ಆಂಜನೇಯಾದ್ರಿ ಬೆಟ್ಟದ ಪರಿಕ್ರಮ ಕಾರ್ಯ, ಪರಿಶುದ್ಧ ಕಾರ್ಯ, ಈ ಪುಣ್ಯದ ಕಾರ್ಯ ಯಶಸ್ವಿಯಾಗಿ ನಡೀತಾ ಇದೆ. ಇದು 3ನೇ ವಾರ ಯಶಸ್ವಿಯಾಗಿ ನಡೆದಿದೆ. ಆದರೆ ಇನ್ನು ದೊಡ್ಡ ದೊಡ್ಡ ರಾಜಕಾರಣಿಗಳಾಗಲಿ, ದೊಡ್ಡ ದೊಡ್ಡ ಶ್ರೀಮಂತರಾಗಲಿ, ದೊಡ್ಡ ದೊಡ್ಡ ಭಕ್ತರಾಗಲಿ ಇನ್ನೂ ಹೊರಗಡೆ ಬಂದಿಲ್ಲ. ಯಾಕೆ ಮಲ್ಕೊಂಡಿದ್ದಾರೆ ಇನ್ನೂ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಯಾಕೆ ಕೀಳು ಮನೋರ ಭಾವನೆ ಅವರ ಹತ್ರ ಇದೆ ಅನಿಸುತ್ತೆ. ಯಾಕಂದರೆ ಈ ಹನುಮ ಕಾರ್ಯ ವಿಶ್ವ ಪ್ರಸಿದ್ಧಿ ಇರುವಂಥ ಈ ಹನುಮನ ಆಶೀರ್ವಾದ ಸಿಗಬೇಕಂತ ಪ್ರಪಂಚ ವ್ಯಾಪ್ತಿಯಲ್ಲಿ ಜನ ಬರ್ತಿರುವಾಗ, ಸ್ಥಳೀಯರು ಮಾತ್ರ ಇನ್ನೂ ಬಹಳಷ್ಟು ಜನರು, ಭಕ್ತರು, ಸೇವಾ ಮನೋಭಾವನೆ ಉಳ್ಳವರು, ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ಉದ್ಯಮಿಗಳು ಗಂಗಾವತಿಯಲ್ಲಿ, ಕೊಪ್ಪಳದಲ್ಲಿದ್ದಾರೆ. ಅವರು ಯಾಕೆ ಎದ್ದು ಬರ್ತಾ ಇಲ್ಲ ಅನ್ನುವಂಥದ್ದು ಇನ್ನೂ ಗೊತ್ತಾಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇದರಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ಗಳು ಕೂಡ ಭಾಗವಹಿಸ್ತಾ ಇಲ್ಲ. ಈ ಆಂಜನಾದ್ರಿ ಬೆಟ್ಟವನ್ನು ತನ್ನ ತೆಕ್ಕೆಯಲ್ಲಿ ಇಟ್ಕೊಂಡಿರುವಂಥ ಧಾರ್ಮಿಕ ದತ್ತೆ ಇಲಾಖೆ ಆಗಲಿ, ಕಂದಾಯ ಇಲಾಖೆಯಲ್ಲಿ ಆಗಲಿ ಇದರಲ್ಲಿ ಆಸಕ್ತಿ ವಹಿಸಿಲ್ಲ ಅಂತಲೇ ಹೇಳ್ಬೋದು. ಹಾಗೂ ಸ್ಥಳೀಯ ರಾಜವಂಶಸ್ಥರು ಕೂಡ ಇನ್ನೂ ಇದರಲ್ಲಿ ಭಾಗವಹಿಸಿಲ್ಲ. ಹಾಗಾಗಿ ಇದು ಇನ್ನೂ ಕುಂಟುತ್ತಾ ಸಾಗಿದೆ ಅಂತಲೇ ಹೇಳ್ಬೋದು. ಯಾವಾಗ ಮೇಲೆಳುತ್ತೆ, ಯಾವಾಗ ಈ ಕಾರ್ಯಕ್ರಮ ಇನ್ನೂ ದೊಡ್ಡ ಮಟ್ಟದ ಕಳೆ ಬರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾದ ಪರಿಸ್ಥಿತಿ. ಈಗಲಾದರೂ ಈ ಆಂಜನೇಯ ಸ್ವಾಮಿ ಇಂಥವರಿಗೆಲ್ಲ ಒಳ್ಳೆ ಬುದ್ಧಿ ಕೊಟ್ಟು ಬರುವ ಶನಿವಾರದಿಂದ ದೊಡ್ಡ ಮಟ್ಟದಲ್ಲಿ ಹನುಮ ಬೆಟ್ಟಕ್ಕೆ ಪರಿಕ್ರಮ ಕಾರ್ಯ ನಡೀಲಿ ಅಂತ ಹೇಳ್ತಾ 100 ಜನರು ಇರುವಂಥದ್ದು 10,000, ಲಕ್ಷ, 10 ಲಕ್ಷ ಜನರಾಗಲಿ ಅಂತ ಹೇಳ್ತಾ ನೋಡಿ, ಈ ಕಾರ್ಯಕ್ರಮದ ಮುಖ್ಯ ಸಾನ್ನಿಧ್ಯವನ್ನು ಶ್ರೀ ಅಂಜನಾದ್ರಿ ಬೆಟ್ಟದ ಪೀಠಾಧಿಪತಿಗಳಾದ 108 ಶ್ರೀ ವಿದ್ಯಾದಾಸ್ ಬಾಬಾಜಿ ಅವರು ವಹಿಸಿದ್ರು. 100 ಭಕ್ತರು ಅವರ ಆಶೀರ್ವಾದವನ್ನು ಪಡೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. कर्नाटक कोप्पल डिस्ट्रिक्ट में ये पालकी उत्सव बहुत ही महत्वपूर्ण सनातन संस्कृति का भाग है।
जिसमें सभी भक्त लोग जो जुड़े हैं बड़े उत्साह के साथ। तीसरे शनिवार को आज प्रदक्षिणा बुद्धा प्रदक्षिणा का कार्यक्रम संपन्न हुआ। अंजनी पर्वत की पहाड़ की प्रदक्षिणा का कार्यक्रम बड़ी ही उत्साह के साथ और समर्पित भाव के साथ संपन्न हुआ। जो कोई भी इसमें शामिल हुए, जो लोग शामिल नहीं हो पाए, उन सब पर हनुमान जी की कृपा सदैव बना रहे। पूरे क्षेत्र के प्रति हनुमान जी सजग हैं। समृद्धि और अभिवृद्धि के प्रति हनुमान जी के प्रति अगर भक्तों का समर्पण है तो हनुमान जी पूरे क्षेत्र की समृद्धि और अभिवृद्धि के लिए पूर्ण रूप से जय संकल्पित और ಶ್ರೀರಾಮ್. समर्पित हैं। ಇವತ್ತು ये हमारी ನಮ್ಮ ನಾಡಲ್ಲಿ ಅಂಜನಾದ್ರಿ ಬೆಟ್ಟ ಆಂಜನೇಯ ಹುಟ್ಟಿರೋದು ನಮ್ಮ ನಿಮ್ಮೆಲ್ಲರ ಪುಣ್ಯ. ಇವತ್ತು ಆ ಒಂದು ಭಗವಂತನ ಆಶೀರ್ವಾದ ಎಲ್ಲಾರು ತಗೋಬೇಕಂತಂದೇಳಿ ಇಷ್ಟಪಡ್ತೀನಿ. ಆದ್ರೆ ಇವತ್ತು ದತ್ತ ಇಲಾಖೆ ಯಾವುದೇ ರೀತಿ ಅಂಪೇಶಣ್ಣ ಹೇಳ್ದಂಗ ಯಾವ ಕಾರ್ಯಕ್ರಮಗಳನ್ನು ಮಾಡ್ತಾ ಇಲ್ಲ. ವಿದ್ಯಾದಾಸ್ ಬಾಬಾ ಅವರ ನೇತೃತ್ವದಲ್ಲಿ ಇಷ್ಟೆಲ್ಲಾ ಕಾರ್ಯಕ್ರಮಗಳು ಆಗ್ತಾ ಇದಾವ ಅಂತಂದ್ರೆ ನಮ್ಮ ನಿಮ್ಮೆಲ್ಲರವಾದ ಆ ಭಗವಂತನ ಆಶೀರ್ವಾದದ ಮೇರೆಗೆ ನಮಗೆ ವಿದ್ಯಾದಾಸ್ ಬಾಬಾ ಅವ್ರನ್ನ ಉಡುಗೊರೆಯಾಗಿ ಭಗವಂತ ನಮ್ಮ ಪಾಲಿಗೆ ನೀಡಿದಾನಂತ ನಮ್ಮ ಅನಿಸಿಕೆ. ಆದ್ರೆ ಇವತ್ತು ವಿದ್ಯಾದಾಸ್ ಬಾಬಾ ಅವರ ಸಾಥಿಗೆ ನಾವು ನೀವೆಲ್ಲರೂ ನಿಂತ್ಕೊಂಡು ಅಂಜನಾದ್ರಿ ಬೆಟ್ಟನ ಇನ್ನೂ ಉನ್ನತ ಸ್ಥಾನಕ್ಕೆ ತರೋದಲ್ದನೆ ನಮ್ಮ ನಿಮ್ಮ ಕೈಲಿ ಇನ್ನು ಏನು ಹೆಚ್ಚಿನ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕಾರ್ಯಕ್ರಮಗಳನ್ನ ನಡೆಸಕ್ಕಾಗುತ್ತೆ ಅಷ್ಟೆಲ್ಲ ಕಾರ್ಯಕ್ರಮಗಳನ್ನ ನಡೆಸೋಣ ಅಂಜನಾದ್ರಿ ಬೆಟ್ಟ ಪ್ರದಕ್ಷಿಣೆ ಪಲ್ಲಕ್ಕಿ ಮೂಲಕ ನಮ್ಮ ಅಂಜನಾದ್ರಿ ಬೆಟ್ಟದ ಎಲ್ಲ ಭಕ್ತಾದಿಗಳು ಮತ್ತು ಮುಖ್ಯ ಅರ್ಚಕರಾದ ವಿದ್ಯಾದಾಸ್ ಗುರೂಜಿ ಅವರ ಒಂದು ಮುಖ್ಯ ಕಾರ್ಯಕ್ರಮದಲ್ಲಿ ಅವರ ನೇತೃತ್ವದಲ್ಲಿ ನಡೆದಿದೆ. ಈ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ಸರ್ವ ಅಂಜನಾದ್ರಿ ಭಕ್ತರಿಗೆ ಒಳಿತಾಗಲಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಈ ಅಂಜನಾದ್ರಿ ಬೆಟ್ಟದಲ್ಲಿರ್ತಕ್ಕಂಥ ವಿದ್ಯಾದಾಸ ಬಾಬು ಅವರ ಮೇಲೆ ಅನ್ನ ಪ್ರಸಾದ ನಡೆಸಿದ್ರು ಮತ್ತು ಈ ಬೆಟ್ಟದಲ್ಲಿರ್ತಕ್ಕಂಥ ಪರಿಕ್ರಮಣ ಪಲ್ಲಕ್ಕಿ ಮೆರವಣಿಗೆ ನಡೀತು. ಈ ನಡೆಯಬೇಕಾದ್ರೆ ಇವರು ವಿದ್ಯಾದಾಸ ಬಾಬಾ ಅವರ ಒಂದು ಮುಖ್ಯ ಆಗಿರುತ್ತದೆ. ಅದೇ ರೀತಿಯಾಗಿ ಧಾರ್ಮಿಕ ದತ್ತಿ ಇಲಾಖೆ ಇವತ್ತೇನಪ್ಪ ಅಂದ್ರೆ ದತ್ತಿ ಇಲಾಖೆ ಐತೆ, ಸುಮ್ಮನೆ ಐತೆ. ಇವತ್ತು ಧಾರ್ಮಿಕದ ಒಂದು ಕಾರ್ಯಕ್ರಮಗಳು ವಿಧಾನಗಳು ಇವತ್ತೇನಪ್ಪ ಅಂದ್ರೆ ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಪ್ರಜ್ಞೆ ಇಲ್ಲ. ಇವತ್ತು ಭಕ್ತಾದಿಗಳು ಇವತ್ತು ಬೇಸರ ಉಂಟು ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ದತ್ತಿ ಇಲಾಖೆ ಮತ್ತು ಜಿಲ್ಲಾಡಳಿತ ತಾಲೂಕು ಆಡಳಿತ ಧಾರ್ಮಿಕ ಏನಪ್ಪಾ ಅಂದ್ರೆ ಕಾರ್ಯಕ್ರಮ ನಡೆದರೆ ವಿದ್ಯಾದಾಸ್ ಬಾಬಾ ಅವ್ರನ್ನ ಭೇಟಿಯಾಗಿ ಗುರುಜಿ ಏನೈತೆ ನಿಮ್ಮ ಕಾರ್ಯಕ್ರಮ ಅವನ್ನೆಲ್ಲವೂ ನಾವೆಲ್ಲ ನೆರವೇರಿಸುವ, ನಾವು ಹಿಂದಿರ್ತೀವಿ ಅಂತ ಹೇಳುವುದರ ಮೂಲಕ ಅವರು ಏನಪ್ಪ ಅಂದ್ರೆ ಮಾಡ್ಬೇಕಾಗುತ್ತದೆ ಕರ್ತವ್ಯ. ಅದೇ ರೀತಿಯಾಗಿ ಪೊಲೀಸ್ ಇಲಾಖೆ ಕೂಡ ಇವತ್ತು ನಿರ್ಲಕ್ಷ್ಯ ವಹಿಸಿದೆ. ಅಂಜನಾದ್ರಿ ಬೆಟ್ಟದಲ್ಲಿ ಕೇವಲ ಯಾವುದೇ ಏನಪ್ಪ ಅಂದ್ರೆ ಸರ್ಕಾರಿ ಅಧಿಕಾರಿಗಳ ಇದ್ರೆ ಮಾತ್ರ ಪೊಲೀಸ್ ಇಲಾಖೆ ಬರ್ತದೆ. ಭಕ್ತಾದಿಗಳ ಒಂದು ಏನಪ್ಪ ಅಂದ್ರೆ ಶ್ರೇಯಸ್ಸಿಗಾಗಿ ಅಥವಾ ಒಳಿತಿಗಾಗಿ ಯಾವುದೇ ಏನಪ್ಪ ಅಂದ್ರೆ ಇಲಾಖೆ ಇವತ್ತು ಸ್ಪಂದಿಸಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಅಂಜನಾದ್ರಿ ಬೆಟ್ಟದ ಎಲ್ಲ ಭಕ್ತಾದಿಗಳು ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ವಿದ್ಯಾದಾಸ್ ಬಾಬಾ ಅವರ ಒಂದು ಏನಪ್ಪಾ ಅಂದ್ರೆ ಧಾರ್ಮಿಕ ಕಾರ್ಯಕ್ರಮದ ಎಲ್ಲರೂ ಪಾಲ್ಗೊಂಡು ಅವರಿಗೆ ಬೆಂಬಲಿಸುತ್ತಾ ಅವರ ಆಶೀರ್ವಾದ ಪಡೆಯಲು ನಾವೆಲ್ಲ ಮುಂದಾಗಬೇಕಂತ ಶ್ರೀ ಹನುಮ ಜನಿಸಿದ ನಾಡಿನಲ್ಲಿ ಇವತ್ತು ಶ್ರೀ ಬಾಬಾ ವಿದ್ಯಾದಾಸ್ ಬಾಬಾ ಅವರ ನೇತೃತ್ವದಲ್ಲಿ ಶ್ರೀ ಹನುಮನ ಪಲ್ಲಕ್ಕಿ ಉತ್ಸವ ಈ ಅಂಜನಾದ್ರಿ ಬೆಟ್ಟದ ಸುತ್ತ ಒಂದು ಪ್ರದರ್ಶನ ಕಾರ್ಯಕ್ರಮ ಇವತ್ತು ಮೂರನೇ ಶನಿವಾರ ಶ್ರಾವಣ ಶನಿವಾರದಂದು ಬಹಳ ಅದ್ದೂರಿಯಾಗಿ ಭಕ್ತಿಪೂರ್ವಕವಾಗಿ ಎಲ್ಲ ಭಕ್ತಾದಿಗಳು ಸೇರಿ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಎಲ್ಲ ಭಕ್ತಾದಿಗಳು ಸೇರಿ ಈ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಬಹಳ ಖುಷಿಯಾಗಿ ಆನಂದವಾಗಿ ಆ ಹನುಮಂತನ ಇವತ್ತಿನ ದೈವ ದರ್ಶನ ನಿಜವಾಗ್ಲೂ ಭಗವಂತನನ್ನು ನಾವು ಆ ಪ್ರದರ್ಶನ ಸಮಯದಲ್ಲಿ ಭಗವಂತ ತಾನು ನಡೆದಾಡಿರುವಂಥ ಈ ಸ್ಥಳವನ್ನು ನಾವು ನಿಜವಾಗ್ಲೂ ಕಣ್ತುಂಬ ನೋಡಿದಂತೆ ಅದೇ ರೀತಿಯಲ್ಲಿ ಭಾಷೆಯಲ್ಲಿ ನಮ್ಗೆ ಬಹಳ ಖುಷಿ ಆಯಿತು. ಇವತ್ತು ವಿದ್ಯಾದಾಸ್ ಬಾಬಾ ಅವರು ಈ ಕಾರ್ಯಕ್ರಮವನ್ನು ನಾಡಿನ ಒಳಿತಿಗಾಗಿ ಮತ್ತು ದೇಶದ ಒಳಿತಿಗಾಗಿ ಆ ಶ್ರೀ ಹನುಮನ ಜನ್ಮಸ್ಥಳದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಎಲ್ಲ ಭಕ್ತರು ಸೇರಿ ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ಜನ ಸೇರಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಮ್ಮ ಹನುಮಂತನ ಕಾರ್ಯಕ್ರಮ ಈ ಜಗಜ್ಯೋತಿಯಾಗಿ ನಡೀತಾ ಇದೆ. ಅದೇ ರೀತಿಯಾಗಿ ನಾವು ಸಹ ಮುಂದಿನ ಈ ಭಗವಂತನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಪಾಲ್ಗೊಂಡು ಆ ಭಗವಂತನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಯಶಸ್ವಿ ಆಗಬೇಕಾಗಿ ಆ ಭಗವಂತನ ಆಶೀರ್ವಾದ ಕೃಪೆ ನಮ್ಮ ಈ ಕ್ಷೇತ್ರದ ಮೇಲೆ ಇದೆ. ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಸಹ ವಂದನೆ ಸಲ್ಲಿಸ್ತಾ ಇದ್ದಾರೆ.